ರೈತನು ಪ್ರತಿದಿನವೂ ಶ್ರಮಪಟ್ಟು ಕೆಲಸ ಮಾಡುತ್ತಿದ್ದನು. ಆದರೆ ಅದೇಕೋ ಏನೋ ಆತ ಬೆಳೆದ ಬೆಳೆ ಮತ್ತೆ ಮತ್ತೆ ವಿಫಲವಾಗುತ್ತಲ್ಲವೇ ಇದ್ದವು. ಜನರು ಬೀಜವೇ ಸರಿಯಿಲ್ಲ ಎಂದರು, ಹವಾಮಾನವನ್ನು ದೂರಿದರು, ಸರ್ಕಾರದ ನೀತಿಯತ್ತ ಬೊಟ್ಟು ಮಾಡಿದರು. ಕೊನೆಗೆ ಒಬ್ಬ ಹಿರಿಯ ರೈತನು ಆತನನ್ನು ಕೇಳಿದನು, ನೀನು ಮಣ್ಣನ್ನು ಪರೀಕ್ಷಿಸಿದೆಯಾ? ಓ ಹೌದಲ್ವಾ ಎಂದು ಮಣ್ಣನ್ನು ಪರೀಕ್ಷಿಸಿ ಅಗತ್ಯ ಪೂರೈಕೆ ನೀಡಿದಾಗ ಬೆಳೆಗಳು ಚೆನ್ನಾಗಿ ಬೆಳೆಯಲಾರಂಭಿಸಿದವು. ಮಣ್ಣು ಚೆನ್ನಾಗಿಲ್ಲದಿದ್ದರೆ ಎಷ್ಟೇ ಉತ್ತಮ ಬೀಜವಿದ್ದರೂ ಉತ್ತಮ ಫಸಲು ಸಿಗುವುದು ಸಾಧ್ಯವಿಲ್ಲ ತಾನೇ? ಅಂತೆಯೇ ಇಂದು ನಾವು ಹೇಳಿಕೊಳ್ಳುವ ಬಹುತೇಕ ರಾಷ್ಟ್ರೀಯ ಸಮಸ್ಯೆಗಳ ಮೂಲವೇ ಮಾನಸಿಕ ಆರೋಗ್ಯ. ಈ ಮಾನಸಿಕ ಆರೋಗ್ಯವೇ ಆ ಮಣ್ಣು. ಮಾನಸಿಕ ಸಮಸ್ಯೆಗಳು ಕೇವಲ ವೈಯಕ್ತಿಕ ಸಮಸ್ಯೆ ಅಲ್ಲ, ಅದು ನಮ್ಮ ದೇಶದ ಸಮಸ್ಯೆ. ನಾವು ಸಾಮಾನ್ಯವಾಗಿ ಆರೋಗ್ಯವೆಂದರೆ ದೈಹಿಕ ಆರೋಗ್ಯವನ್ನೇ ಗಮನಿಸುತ್ತೇವೆ. ವಿಶ್ವ ಆರೋಗ್ಯ ಸಂಸ್ಥೆ WHO ಅವರ ಪ್ರಕಾರ ಮಾನಸಿಕ, ದೈಹಿಕ ಮತ್ತು ಸಾಮಾಜಿಕ ಸಮತೋಲನವೇ ಆರೋಗ್ಯ. ಭಾರತದಲ್ಲಿ ಪ್ರತಿ 10 ಜನರಲ್ಲಿ ಒಬ್ಬರು ಮಾನಸಿಕ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ. ಹೀಗಿರುವಾಗ ಅದು ನಮ್ಮ ದೇಶದ ಸಮಸ್ಯೆ ತಾನೇ? ಇನ್ನು ಗಂಭೀರವಾದ ವಿಷಯವೆಂದರೆ ಭಾರತದಲ್ಲಿ ಸುಮಾರು 15ರಿಂದ 49ನೇ ವರ್ಷದವರಲ್ಲಿ ಮಾನಸಿಕ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸುವುದು. ಅಂದರೆ ನಮ್ಮ ದೇಶದ ಶಕ್ತಿಯಾದ ಯುವ ಜನಾಂಗವೆನಿಸಿ ಭವಿಷ್ಯದ ನಾಯಕತ್ವ ಹೊರುವವರಲ್ಲಿ. ಭಾರತದಲ್ಲಿ ಹೆಚ್ಚಿನ ಜನರು ಮಾನಸಿಕ ಸಮಸ್ಯೆಯು ಒಂದು ಕೂಡ ಆ ರೋಗವೆಂದು ಒಪ್ಪಿಕೊಳ್ಳುವುದಿಲ್ಲ. ನಾವು ಜ್ವರ ಅಥವಾ ಕೆಮ್ಮು ಬಂದಾಗ ಏನು ಮಾಡುತ್ತೇವೆ? ವೈದ್ಯರ ಬಳಿ ಹೋಗುತ್ತೇವೆ ತಾನೇ? ಆದರೆ ಅದೇ ರೀತಿಯಲ್ಲಿ ಮನಸ್ಸಿನ ಸಮಸ್ಯೆ ಬಂದಾಗ ವೈದ್ಯರ ಬಳಿ ಹೋಗಲು ಬಚ್ಚಿಡುತ್ತೇವೆ. ಏನಕ್ಕೆ? ಅವರೇನು ಹೇಳ್ತಾರೋ, ಅಥವಾ ದೇವರ ಶಾಪ ಇರಬಹುದಿದ್ದು, ಅಥವಾ ಮಾಟಮಂತ್ರದ ಫಲ ಇರಬಹುದು ಎಂಬ ನಂಬಿಕೆಯು ನಮ್ಮ ಜೊತೆಗಿರುತ್ತದೆ. ಇಂದು ನಾವು ಕಾಣುತ್ತಿರುವಂತೆ ವಿದ್ಯಾರ್ಥಿಗಳ ಮತ್ತು ರೈತರ ಆತ್ಮಹತ್ಯೆ, ಮದ್ಯ ಮತ್ತು ಮಾದಕ ವಸ್ತುಗಳ ಹೆಚ್ಚುತ್ತಿರುವ ಬಳಕೆ, ಕೌಟುಂಬಿಕ ಹಿಂಸೆ, ರಸ್ತೆ ರೋಷ, ಆಕ್ರಮಣಶೀಲತೆ ಇವೆಲ್ಲವೂ ಸಮಾಜದಲ್ಲಿ ಬೇರು ಬಿಟ್ಟಿರುವ ಆಳವಾದ ಮಾನಸಿಕ ಒತ್ತಡವನ್ನು ಪ್ರತಿಬಿಂಬಿಸುತ್ತದೆ. ವಿದ್ಯಾರ್ಥಿಗಳ ಆತ್ಮಹತ್ಯೆ ಕೇವಲ ಅಂಕಗಳ ಪ್ರಶ್ನೆ ಅಲ್ಲ, ಅದು ವಿಫಲತೆಯ ಭಯ ಇರಬಹುದು, ಅಥವಾ ಅತಿಯಾದ ಒತ್ತಡ ಮತ್ತು ನನ್ನನ್ನು ಅರ್ಥ ಮಾಡಿಕೊಳ್ಳುವವರು ಯಾರೂ ಇಲ್ಲ ಎಂಬ ಮೌನ ನೋವಿನ ಸಂಕೇತ. ರೈತನ ಆತ್ಮಹತ್ಯೆ ಕೇವಲ ಸಾಲದ ವಿಷಯ ಅಲ್ಲ, ಅದು ದೀರ್ಘಕಾಲದ ನಿರಾಶೆ ಇರಬಹುದು, ಅಥವಾ ಒತ್ತಡ ಇರಬಹುದು, ಮತ್ತು ಚಿಕಿತ್ಸೆ ಪಡೆಯದ ಮನೋವ್ಯಥೆಯ ಫಲ. ಉದ್ಯೋಗವಿಲ್ಲದ ಯುವಕ ಅಥವಾ ಯುವಕಿ ಕೇವಲ ಹಣವನ್ನಷ್ಟೇ ಕಳೆದುಕೊಳ್ಳುವುದಿಲ್ಲ, ಅವರು ತಮ್ಮ ಆತ್ಮಗೌರವ, ಪ್ರೇರಣೆ ಮತ್ತು ಭವಿಷ್ಯದ ನಂಬಿಕೆಯನ್ನು ಕೂಡ ಕಳೆದುಕೊಳ್ಳುತ್ತಾರೆ. ಇಂದು ನಮ್ಮ ದೇಶದಲ್ಲಿ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಭಾರೀ ಚಿಕಿತ್ಸಾ ಅಂತರವಿದೆ. ಕಳಂಕ, ಅರಿವಿನ ಕೊರತೆ ಮತ್ತು ತಜ್ಞರ ಅಭಾವದಿಂದ ಬಹುತೇಕ ಜನರಿಗೆ ಬೇಕಾದ ಸಮಯದಲ್ಲಿ ನೆರವು ಸಿಗುತ್ತಿಲ್ಲ. ಇದರಿಂದ ಸುಲಭವಾಗಿ ಗುಣವಾಗಬಹುದಾದ ಸಮಸ್ಯೆಗಳು ದೀರ್ಘಕಾಲದ ರೋಗಗಳಾಗಿ ರಾಷ್ಟ್ರೀಯ ಹೊರೆಯಾಗುತ್ತಿವೆ. ಒಂದು ಸತ್ಯವನ್ನು ನಾವೆಂದಿಗೂ ಮರೆಯಬಾರದು: ಮಾನಸಿಕ ಆರೋಗ್ಯವಿಲ್ಲದೆ ದೇಶದ ಅಭಿವೃದ್ಧಿ ಅಪೂರ್ಣ. ರಸ್ತೆಗಳು, ಆರ್ಥಿಕತೆ, ತಂತ್ರಜ್ಞಾನಗಳು ಬೆಳೆಯಬಹುದು, ಆದರೆ ಜನರ ಮನಸ್ಸು ಕುಗ್ಗಿದರೆ ದೇಶ ಮುನ್ನಡೆಯಲಾರದು. ಅದರಿಂದಲೇ ಕಾಲೇಜ್ ಮತ್ತು ಶಾಲೆಗಳಲ್ಲಿ ಕೌನ್ಸಿಲಿಂಗ್, ಮುಕ್ತ ಸಂಭಾಷಣೆ, ಕುಟುಂಬದಲ್ಲಿ ಮುಕ್ತ ಸಂಭಾಷಣೆ, ಮತ್ತು ಮಕ್ಕಳು ಮತ್ತು ಯುವಕರಲ್ಲಿ ಒತ್ತಡ ನಿರ್ವಹಣೆ, ಜೀವನ ಕೌಶಲ್ಯಗಳನ್ನು ಹೆಚ್ಚಿಸಬೇಕು. ಏಕೆಂದರೆ ಹೇಗೆ ಮಣ್ಣು ಆರೋಗ್ಯವಾಗಿದ್ದರೆ ಬೀಜ ತಾನಾಗಿಯೇ ಬೆಳೆಯುತ್ತದೋ, ಹಾಗೆಯೇ ನಮ್ಮ ದೇಶದ ಬೆಳವಣಿಗೆಯ ನಿಜವಾದ ಮೂಲವೇ ಮಾನಸಿಕ ಆರೋಗ್ಯ. ಈ ವೇದಿಕೆಗಾಗಿ ಡೈಜಿ ವರ್ಲ್ಡ್ ಉಡುಪಿ ಅವರಿಗೆ ಧನ್ಯವಾದಗಳು. ಪುಣ್ಯದಿಂದ ಎಲ್ಲಿಯಾದರೂ ಸಿಲೆಕ್ಟ್ ಆಗ್ಬೋದು. ಓಕೆ, ಮಂಗಳೂರಿನಿಂದ ಬಂದಿದ್ದೀರಾ ನೀವು? ಹೌದು. ಅಂದರೆ ಸಿಟಿಯವರು. ಉಡುಪಿ ಕೂಡ ಸಿಟಿ ಅಲ್ವಾ? ಹೌದು. ನಿಮ್ಮ ಸ್ಕೂಲಲ್ಲಿ ಕೌನ್ಸಿಲರ್ ಇದ್ದಾರಾ? ಹೌದು, ಇದ್ದಾರೆ. ನಾನು ಶಾಲೆಗೆ ಹೋಗುವಾಗ, ತೇಜಸ್ ಶಾಲೆಗೆ ಹೋಗುವಾಗ, ಅವಿನಾಶ್ ಕಾಮತ್ ಶಾಲೆಗೆ ಹೋಗುವಾಗ ಶಾಲೆಗಳಲ್ಲಿ ಕೌನ್ಸಿಲರ್ ಅಂತ ಇರಲಿಲ್ಲ. ಅದು ಯಾಕೆ ಈಗ ಇದೆ? ಇದು ಮಾನಸಿಕ ಸಮಸ್ಯೆಗಳು ಮುಂಚೆಯಿಂದನೇ ಇತ್ತು, ಹೌದು. ಆದರೆ ಆವಾಗ ಜನರಿಗೆ ಅಷ್ಟು ಅವೇರ್ನೆಸ್ ಇತ್ತಿಲ್ಲ. ಇದು ಕೂಡ ಒಂದು ಸಮಸ್ಯೆ. ನಾವು ಅಂದರೆ ಮುಂಚೆ ಏನಂದರೆ ಈ ಥರ ಸ್ಟಿಗ್ಮಾ ಇರ್ತಿತ್ತು, ಲೈಕ್ ಸ್ಟೀರಿಯೋಟೈಪ್ಸ್. ಇದು ಯಾರಿಗಾದರೂ ಈ ಥರ ಹೆಲ್ಪ್ ಬೇಕಾಗಿದ್ರೆ, ಇದು ನಾವೀಗ ದೈಹಿಕ ಇದು ಸಮಸ್ಯೆ ಇದ್ದಾಗ ಅಯ್ಯೋ ಪಾಪ, ಏನು ಕಾರಣ ಇರ್ಬೋದು ಅಂತ ಹೇಳ್ತೀನಿ ಸರ್. ಸೊ ಮುಂಚೆ ಅದು ಆ ಥರ ಸ್ಟೀರಿಯೋಟೈಪ್ಸ್ ಇರ್ತಿತ್ತು. ಇವಳಿಗೆ
ಇವಳಿಗೆ ಅಥವಾ ಇವರಿಗೆ ಬಂದೇ ಬಿಡ್ತಲ್ಲ, ಇವಳಿಗೆ ಅಂತ ಇಟ್ಕೊಳ್ಳುವ. ಸರಿ ಸರ್, ಬಂದೇ ಬಿಡ್ತಾಳ ಅಂತ. ಮತ್ತೆ ಈಗ ಜನರು ಅದರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ಮತ್ತೆ ಈಗ ಸ್ವಲ್ಪ ಮಾತಾಡಲಿಕ್ಕೆ ಶುರು ಮಾಡ್ತಿದ್ದಾರೆ, ಅವೇರ್ನೆಸ್ ಸ್ಪ್ರೆಡ್ ಮಾಡ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲೂಯೆನ್ಸರ್ಸ್ ಎಲ್ಲ ಇದರ ಬಗ್ಗೆ ಮಾತಾಡ್ತಿದ್ದಾರೆ, ಮತ್ತು ಗೌರ್ಮೆಂಟ್ ಕೂಡ ತುಂಬ ಇದು ಹೆಲ್ಪ್ ಮಾಡ್ತಿದೆ ಜನರಿಗೆ. ಸೊ ಈಗ ಅವೇರ್ನೆಸ್ ಸ್ಪ್ರೆಡ್ ಆಗಿದೆ ಜನರಿಗೆ. ಮತ್ತು ಈಗ ಶಾಲಾ ಕಾಲೇಜ್ಗಳೆಲ್ಲ ಕೌನ್ಸಿಲರ್ಸ್ ಎಲ್ಲ ಇದು ಇಟ್ಕೊಂಡಿದ್ದಾರೆ ನಮಗೆ ಹೆಲ್ಪ್ ಮಾಡಲಿಕ್ಕೆ. ದಟ್ ಈಸ್ ಯುವರ್ ಪಾಯಿಂಟ್ ಆಫ್ ವ್ಯೂ. ಎಸ್. ಮೊದಲು ಜಾಯಿಂಟ್ ಫ್ಯಾಮಿಲಿ ಇತ್ತು, ಮನೆಯಲ್ಲಿ ಅಜ್ಜ ಇದ್ದರು, ಅಜ್ಜಿ ಇದ್ದರು, ಅವಿಭಕ್ತ ಕುಟುಂಬ ಇತ್ತು, ಸಮಸ್ಯೆಗಳು ಗೊತ್ತಾಗ್ತಿತ್ತು. ಚಲ್ಲಿ ಕಸ ಕಸನೆ ಕ್ಲೀ ತ್ರಪ್ತ ಕಸಂತಿ ಉಲೇನ ನವ. ಈಗ ಏನು ನ್ಯೂಕ್ಲಿಯರ್ ಫ್ಯಾಮಿಲಿ. ಸೊ ಹಾಗಾಗಿ ಶಾಲೆಯಲ್ಲಿ ಕೌನ್ಸಿಲರ್ ಬಂದಿದ್ದಾರೆ, ಇಂಥದ್ದೆಲ್ಲ ಆಗ್ತದೆ. ಸೊ ಬೆಸ್ಟ್ ಟಾಪಿಕ್. ಎಲ್ಲ ಸಮಸ್ಯೆಗಳಿಗೆ ಮಾನಸಿಕ ಸಮಸ್ಯೆ ಮುಖ್ಯ ಕಾರಣ. ನೀವು ಹೇಳಿದ್ರಿ ಮಾಟ ಮಂತ್ರ ಅಂತೇಳಿ, ಮಾಟ ಮಂತ್ರ ಇದೆಯಾ ಇಲ್ವಾ? ನನ್ನ ಪ್ರಕಾರ ಇದೆಲ್ಲ ಇಲ್ಲ ಅಂತ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಫಾರ್ ಸೆಲೆಕ್ಟಿಂಗ್ ಸಚ್ ಎ ಟಾಪಿಕ್. ದಟ್ಸ್ ಅ ರಿಲೆವೆಂಟ್ ಟಾಪಿಕ್. ಈಗಿನ ಹೆಚ್ಚು ಮಂದಿಗೆ ಅದು ಗೊತ್ತಿಲ್ಲ. ಪ್ರತಿ 10 ಮನುಷ್ಯರಲ್ಲಿ ಒಬ್ಬ ಡಿಪ್ರೆಷನ್ನಲ್ಲಿ ಇರ್ತಾನೆ ಅಥವಾ ಬೇರೆ ಬೇರೆ ಕಾರಣಗಳಿಂದಾಗಿ ಮಾನಸಿಕವಾಗಿ ಕುಗ್ಗಿರ್ತಾನೆ. ನೀವು ಹೇಳಿದ್ರಿ 10 ನಿಮಿಷ, ಮುಂದಿನ 10 ನಿಮಿಷಗಳು ನನಗೆ ಇಂಪಾರ್ಟೆಂಟ್ ಅಂತೇಳಿ. ಈಗ 10 ನಿಮಿಷ ಆಯಿತು, ಈಗ 10ಕ್ಕಿಂತ ಜಾಸ್ತಿ ಹೋಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಈಗಲೂ ನನಗೆ ಇನ್ನೂ ಇಂಪಾರ್ಟೆಂಟ್. ಎಸ್, ಓಕೆ. ಟಾಪಿಕನ್ನು ಸಮರ್ಥಿಸಿಕೊಳ್ಳುವಂಥ ರೀತಿ ನಡುವೆ 2 ಕಡೆಯಲ್ಲಿ ತಪ್ಪಿತು ನಿಮಗೆ. ನೀವು ಅಲ್ಲಿಂದಲೇ ಎಸ್ಕೇಪ್ ಆದ್ರಿ ಮುಂದಕ್ಕೆ, ಯಾರಿಗೂ ಗೊತ್ತಾಗಲಿಲ್ಲ ಅಂಥೇಳಿ ನಾನು ಇಲ್ಲಿ ನೋಟ್ ಮಾಡಿದೆ. ಸೊ ಇದೆಲ್ಲ ಕಾಮನ್ ಸೆನ್ಸ್. ಸೊ ಒಬ್ಬ ಪಬ್ಲಿಕ್ ಸ್ಪೀಕರ್ನಿಗೆ ಕಾಮನ್ ಸೆನ್ಸ್, ಪ್ರೆಸೆನ್ಸ್ ಆಫ್ ಮೈಂಡ್ ಮತ್ತು ಇನ್ನೊಬ್ಬನನ್ನು ಮುಂದಿನವನ್ನು ಮಂಗ ಮಾಡುವಂಥದ್ದು. ನೀವು ಸೇಲ್ಸಿಗೆ ಹೋದರುಂಟಲ್ಲ, ಪಕ್ಕಾ ವಿದಿನ್ ಒನ್ ಮಂತ್ ಯು ವಿಲ್ ಗೆಟ್ ಅವಾರ್ಡ್ ಬೆಸ್ಟ್ ಎಂಪ್ಲಾಯಿ ಆಫ್ ದ ಕಂಪನಿ. ಹೇಗೂ ಮಾಡ್ತೀರಿ ನೀವು. ಸೊ ಏನಾಗಬೇಕಂತ ಆಸೆ ಇದೆ ನಿಮಗೆ? ನನಗೆ ಆ್ಯಕ್ಚುಲಿ ಕ್ರಿಯೇಟಿವ್ ಫೀಲ್ಡಲ್ಲಿ ಏನಾದರೂ ಆಗಬೇಕಂತ. ಸೈಕಾಲಜಿಲಿ ಕೂಡ ಇಂಟ್ರೆಸ್ಟ್ ಇದೆ ಸ್ವಲ್ಪ, ಬಟ್ ಆ್ಯಸ್ ಅ ಕರಿಯರ್ ನನಗೆ ತಗೊಳ್ಳೋದು ಬೇಡ ಅನಿಸ್ತಾ ಇದೆ. ಆ್ಯಸ್ ಎ ಕರಿಯರ್ ಲಾ ತಗೊಳ್ಳಿ ನೀವು, ಅಡ್ವೊಕೇಟ್. ನಾನು ಅದೇ ಈಗ 9th ಇದ್ದೀನಲ್ಲ, ಹಾಗೆ ಕರಿಯರ್ ಬಗ್ಗೆ ಯೋಚನೆ ಮಾಡೋದು ಇಂಪಾರ್ಟೆಂಟ್. ಹಾಗೆ ಈಗ ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಸ್, ಲುಕ್ ಲೈಕ್ ಎ ವೆರಿ ಪಕ್ಕಾ ಕಾರ್ಪೊರೇಟ್ ಪ್ರೊಫೆಷ್ನಲ್. ಈಗ ನೀವು ಹಾಗೆ ಕಾಣ್ತೀರಿ ಅಲ್ವಾ? ಲುಕ್ಸ್ ಲೈಕ್ ಎ ಕಾರ್ಪೊರೇಟ್ ಪ್ರೊಫೆಷ್ನಲ್. ವೆರಿ ನೈಸ್ ಲುಕ್, ನೈಸ್ ಅಪಿಯರೆನ್ಸ್, ಎಕ್ಸ್ಟ್ರೀಮ್ಲಿ. ಆಲ್ವಿನ್ ಸರ್ ನಾನೇನು ಹೇಳಬೇಕಿತ್ತು ಮೋಸ್ಟ್ಲಿ ಅವರೆಲ್ಲ ಹೇಳಿದರು. ನೀವು ಆಯ್ಕೆ ಮಾಡಿಕೊಂಡಂಥ ಸಬ್ಜೆಕ್ಟ್ ತುಂಬ ಇಷ್ಟ ಆಗಿದೆ. ಒಂದು ಮಾತು ಇಲ್ಲಿ ಸೇರಿಸ್ತೇನೆ ಸರ್. ಒಬ್ಬರು ಮಂಡ್ಯದ ಹಿರಿಯ ರೈತರೊಬ್ಬರದ್ದು ಭಾಷಣ ಸರ್, ಭಾಳ ವರ್ಷಗಳ ಹಿಂದೆ ಬಂದಿರೋದು. ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂತ ಹೇಳಿದ್ರೆ, ನಾವು ಒಳ್ಳೆ ರಸ್ತೆ ಮಾಡ್ತೇವೆ, ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಮಾಡ್ತೇವೆ, ನಾವು ಸ್ಮಾರ್ಟ್ ಸಿಟಿ ಮಾಡ್ತೇವೆ, ನಾವು ನಮ್ಮ ದೇಶವನ್ನು ಹೀಗೆಲ್ಲ ಮಾಡಿ ನಾವು ಅಭಿವೃದ್ಧಿ ಮಾಡ್ತೇವೆ ಅಂತೆಲ್ಲ ನೀವೆಲ್ಲ ಹೇಳ್ತಾ ಇದ್ದೀರಿ. ರಾಜಕಾರಣಿಗಳಿಗೆ ಹೇಳ್ತಾ ಇದ್ದೀರಿ, ಸರಿ, ಒಳ್ಳೆ ವಿಷಯ. ಆದರೆ ಅದೆಲ್ಲ ಯಾವಾಗ ಆಗೋದಕ್ಕೆ ಸಾಧ್ಯ ಅಂತಂದರೆ, ಈ ಭೂಮಿ ಉಳಿದ್ರೆ ಮಾತ್ರ ಸಾಧ್ಯ. ಮೊದಲು ಈ ಭೂಮಿ ಉಳಿಸೋದಕ್ಕೆ ಏನಾದರೂ ಮಾಡೋಣ, ಮತ್ತೆ ಅದೆಲ್ಲ ಮಾಡೋಣ ಅಂತ ಹೇಳಿದರು. ನೀವು ಕೂಡ ಮಣ್ಣು ಅಂತ ಒಂದು ಹೇಳಿದ್ರಿ. ದೇಶದ ಮಾನಸಿಕ ಆರೋಗ್ಯ ಕುಗ್ಗಿದ್ರೆ ದೇಶದ ಅಭಿವೃದ್ಧಿ ಸಾಧ್ಯ ಇಲ್ಲ ಅನ್ನೋವಂಥ ಮಾತು ನಿಜಕ್ಕೂ ತುಂಬ ಒಳ್ಳೆ ರೀತಿಯಲ್ಲಿ ಹೇಳಿದ್ರಿ. ಈ ವಯಸ್ಸಿನಲ್ಲಿ ನಿಮ್ಗೆ ಇದ್ರ ಬಗ್ಗೆ ಅವೇರ್ನೆಸ್ ಬಂದಿದೆಯಲ್ಲ, ಅದು ಭಾರಿ ಖುಷಿಯಾಯಿತು. ಲೆಟ್ ಮಿ ಟೆಲ್ ಯು, ನಾನು 10th ಸ್ಟ್ಯಾಂಡರ್ಡಲ್ಲಿದ್ದಾಗ ನಾನು ಸೈಕ್ಯಾಟ್ರಿಸ್ಟ್ ಹತ್ರ ಹೋಗಿದ್ದೆ. ನನಗದು ಹೇಳ್ಕೊಡೋದ್ರಲ್ಲಿ ಯಾವ ಮುಜುಗರನೂ ಇಲ್ಲ. ಸೊ ಈಗ ಸೈಕ್ಯಾಟ್ರಿ ಆಸ್ಪತ್ರೆಗೆ ಹೋದರೆ ಅವನು ಹುಚ್ಚ ಅಂತ ಹೇಳುವಂಥ ದಿನಗಳು ಈಗ ಹಾಗಿಲ್ಲ. ನೀವು ತುಂಬ ಚೆನ್ನಾಗಿ ಹೇಳಿದ್ರಿ, ಅವೇರ್ನೆಸ್ ಭಾರಿ ಮುಖ್ಯ. ಅವೇರ್ನೆಸ್ಸಿಂದನೇ ನಾವು ಇಲ್ಲಿನ ಆ್ಯಕ್ಚುಲಿ ಮನಸ್ಸು ಇಲ್ಲಿರೋದು, ಇಲ್ಲಿನ ನಮ್ಮ ಸಮಸ್ಯೆಗಳಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಎನಿವೆ, ದ್ಯಾಟ್ಸ್ ಅಬೌಟ್ ಇಟ್. ಪುಣ್ಯ, ಐ ಲೈಕ್ಡ್ ಯುವರ್ ಸಬ್ಜೆಕ್ಟ್, ಐ ಲೈಕ್ಡ್ ಯುವರ್ ಪ್ರೆಸೆಂಟೇಷನ್, ಐ ಲೈಕ್ಡ್ ಯುವರ್ ಬಾಡಿ ಲ್ಯಾಂಗ್ವೇಜ್, ಎಲ್ಲನೂ ಚೆನ್ನಾಗಿತ್ತು. ಬಟ್ ಇನ್ನೊಂದು ಸ್ವಲ್ಪ ಏನೋ ಡಲ್ ಇತ್ತು. ನಿಮ್ಮ ಪ್ರೆಸೆನ್ಸ್ ಆಫ್ ಮೈಂಡ್ ಭಾರಿ ಚೆನ್ನಾಗಿತ್ತು. 2 ಕಡೆಯಲ್ಲಿ ನೀವು ತಪ್ಪಿದ್ರೂ ಕೂಡ ನೀವು ಅದನ್ನು ಹಾರಿಸಿರೋ ರೀತಿ ಇದೆಯಲ್ಲ, ಅದು ಒಬ್ಬ ಪಬ್ಲಿಕ್ ಸ್ಪೀಕರಿಗೆ ಬೇಕಾಗಿರೋದು. ಇಂಥ ಸಣ್ಣ ವಿಚಾರಗಳ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿ, ಡೆಫಿನೆಟ್ಲಿ ಯು ಕ್ಯಾನ್ ಬಿ ಎ ಗುಡ್ ಸ್ಪೀಕರ್ ಆ್ಯಂಡ್ ಸೀರಿಯಸ್ಲಿ ಥಿಂಕ್ ಆಫ್ ಟೇಕಿಂಗ್ psychology as your career. You can help a lot of people actually. You can help a lot of people, and when you help a lot of people you get a lot of satisfaction, right? Yes. All the best. ಅವರು ಈ ಪಾಪ ಪುಣ್ಯದಲ್ಲೆಲ್ಲ ನಂಬ್ತಾರಾ? ನಂಬ್ತೀರಾ? ಇಲ್ಲ. ಪಾಪ ಪುಣ್ಯ ನಂಬುದಿಲ್ವಾ? ಲಕ್ ಫ್ಯಾಕ್ಟರ್ ಏನಾದರೂ ನಂಬ್ತೀರಾ?
ಲಕ್ ಫ್ಯಾಕ್ಟರ್ ನಂದು ಏನಂದರೆ ಒಮ್ಮೊಮ್ಮೆ ಲಕ್ ಸಿಗ್ತದೆ, ಒಮ್ಮೊಮ್ಮೆ ಇರುವುದಿಲ್ಲ. ನಾನು ಏನು ಲಕ್ ಫ್ಯಾಕ್ಟರ್ ಅಂತ ಯೋಚನೆ ಮಾಡ್ತೀನಿ, ಅದು ಒಮ್ಮೊಮ್ಮೆ ಅಂತ ಆಗ್ತದೆ, ಒಮ್ಮೊಮ್ಮೆ ಅಂತ ಆಗೋದಿಲ್ಲ. ಹಾಗೆ ನಾನು ಈಗ ಅದರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟೆ. ಹಾರ್ಡ್ ವರ್ಕ್ನಲ್ಲಿ ನಂಬ್ತೀರಾ? ಹೌದು, ಲಕ್ನಲ್ಲಿ ಇಲ್ಲ. ಲಕ್ನಲ್ಲಿ ಅಷ್ಟೇ. 99% ಆಫ್ ಹಾರ್ಡ್ ವರ್ಕ್, 1% ಆಫ್ ಲಕ್. ನೀವು ಪೇಪರ್ ಒಳ್ಳೆ ಬರೆದು ರಿಜಿಸ್ಟರ್ ನಂಬರೇ ಬರೆಯದಿದ್ದರೆ ಅಲ್ವಾ? ಸೊ ಇಷ್ಟೆಲ್ಲ ಮಾತನಾಡೋದು ಯಾಕೆ? ನೀವು ಯಾರ ಪುಣ್ಯನಿಂದಲೂ ಕೂಡ ಸೆಲೆಕ್ಟ್ ಆಗಿಲ್ಲ, ನಿಮ್ಮ ಹಾರ್ಡ್ ವರ್ಕ್ನಿಂದ ಆಗಿದ್ದೀರಿ. ಯು ಆರ್ ಸೆಲೆಕ್ಟೆಡ್. ಥ್ಯಾಂಕ್ ಯು ಸರ್.